ಕಲಬುರಗಿ ನಗರದ ಹೀರಾಪುರ ಕ್ರಾಸ್ ಹೈಕೋರ್ಟ್ ರಸ್ತೆಯಲ್ಲಿರುವ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲ್ಸೇತುವೆಯಲ್ಲಿ ಬ್ರಿಡ್ಜ್ ಬಿರುಕು ಬಿಟ್ಟು ಹಾಳಾಗಿದೆ. ಬ್ರಿಡ್ಜ್ ಉದ್ಘಾಟನೆ ಮಾಡಿ 2 ವರ್ಷವೂ ಕೂಡ ಆಗಿರುವುದಿಲ್ಲ ಎಂದು ದಲಿತ ಸೇನೆಯ ಮುಖಂಡರು ಮಾಧ್ಯಮದವರ ಜೊತೆ ಮಾತನಾಡಿ, ಕಾಮಗಾರಿಯು ಕಳಪೆ ಮಾಡಿರುವುದರಿಂದ ಬ್ರಿಡ್ಜ್ ಬಿರುಕು ಬಿಟ್ಟಿದೆ, ಹಾಳಾಗಿದೆ. ಇದನ್ನು ಕೂಡಲೇ ಸರಿ ಮಾಡಿ, ಇಲ್ಲವಾದರೆ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ. ಬೋರ್ಡ್ ಮಾಡ್ಬೋದು ಸರ್. ಯಾಕಂದ್ರೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲ್ಸೇತುವೆ ಅಂತ ಏನು ಬರ್ತೀನಿ ಸರ್, ಆ ಹೆಸರು ತಕ್ಕ ಅದು ಸ್ವಲ್ಪ ಇದು ಮಾಡಬೇಕು ಸರ್. ಮಳೆ ಗಾಳಿಲಿಂದ ಪೂರ ರಿಮೂವ್ ಆಗಿದೆ ಸರ್. ಕೂಡಲೇ ಅದಕ್ಕೆ ಸ್ವಲ್ಪ ಸ್ಪಂದಿಸ್ಬೇಕು ಸರ್. SC ಅಥವಾ ಡಬ್ಲ್ಯೂ ಜೊತೆ ತಕ್ಷಣ ಮಾತಾಡಕ್ಕೆ ಹೇಳಿ. ಆ ರೀತಿ ಏನಾದರೂ ಇದ್ದರೆ ಹೆಲ್ತ್. ಕಲ್ಯಾಣ ಕರ್ನಾಟಕ ಜನತೆಗೆ ಜೈ ಭೀಮ್, ಜೈ ಟಿಪ್ಪು ಸುಲ್ತಾನ್. ದಲಿತ ಸೇನೆ ರಾಜ್ಯಾಧ್ಯಕ್ಷರಾದ ಹನುಮಂತಜಿ ಯಳಸಂಗಿ ಸರ್ ಹಾಗೂ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಎಸ್ ಭಂಡಾರಿ ಸರ್ ಅವರ ನೇತೃತ್ವದಲ್ಲಿ ದಲಿತ ಸೇನೆ ವಾರ್ಡ್ ಸಮಿತಿ 39, 40, 41 ಸಮಿತಿ ಹಾಗೂ ಯುವ ಘಟಕದ ನಗರ ಸಮಿತಿ ವತಿಯಿಂದ ಇವತ್ತಿನ ದಿವಸ ಗುಲ್ಬರ್ಗ ನಗರದಲ್ಲಿ ಏನು ಹೀರಾಪುರ ಸರ್ಕಲ್ ಹತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲ್ಸೇತುವೆ ಏನಿದೆಯಲ್ಲ, ಆ ಮೇಲ್ಸೇತುವೆ ಪೂರಾ ಹದ್ಗೆಟ್ಟು ಹೋಗ್ಯದ. ಯಾವ ಥರಪ್ಪ ಅಂದ್ರೆ ಮಳೆ ಗಾಳಿಲಿಂತ ಏನು ಇವ್ರು ಬಟ್ಟಿದು ಹಾಕ್ಯಾರ ಬೋರ್ಡ, ಏನು ಪ್ಲಾಸ್ಟಿಕ್ ಹಾಕ್ಯಾರ, ಎದ್ರದ್ದು ಹಾಕ್ಯಾರ ಅದು ನಮ್ಗೆ ಗೊತ್ತಿಲ್ಲ, ಏನು ಕಲರೇ ಹೊಡೆದಾರ ನಮ್ಗೆ ಗೊತ್ತಿಲ್ಲ. ಈ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇತುವೆ ಅಂತ ಏನು ಬರ್ತಿದಾರಲ್ಲ, ಪೂರಾ ಮಳೆ ಗಾಳಿಲಿಂತ ಹದ್ಗೆಟ್ಟು ಹೋಗ್ಯದ. ಈಗ ನೋಡ್ಬೇಕಂದ್ರೆ ಆ ಬ್ರಿಡ್ಜಿನ ಪರಿಸ್ಥಿತಿ ಒಂದು 50-70 ವರ್ಷದ ಬ್ರಿಡ್ಜ್ ಕಾಣತ್ತದ. ಏನು ಈಗ ಮೊದಲು ಅಂಡರ್ಗ್ರೌಂಡ್ ಬ್ರಿಡ್ಜ್ ಏನು ಮಾಡಿದ್ರಲ್ಲ, 30-35-50 ವರ್ಷ ಆಗಕ್ಕೆ ಬಂತು. ಸ್ವಲ್ಪನೂ ಒಂದು ಚೂರು ಒಂದು ಧಕ್ಕೆ ಆಗಿಲ್ಲ. ಇವೇನು 2 ವರ್ಷ 3 ವರ್ಷ ಆಗಿಲ್ಲ. ಇದು ಲವರ್ ಬ್ರಿಡ್ಜ್ ಮಾಡಿ ಈ ಬ್ರಿಡ್ಜ್ ಪೂರಾ ಎಲ್ಲಿ ಬೇಕಲ್ಲಿ ಬ್ರಿಕ್ ಬಿಟ್ಟದ. ಪೂರಾ ರೋಡ್ದಾಗ ಪೂರಾ ಗಿಡ ಎದ್ದಂಗೆ ಆಗ್ಯದ. ರೋಡ್ ಪೂರಾ ಹದ್ಗೆಟ್ಟು ಹೋಗ್ಯದ. ಬ್ರಿಡ್ಜ್ ಪೂರಾ ಸತ್ಯನಾಶ ಹೋಗ್ಯದ. ಪೂರಾ ರಾಡ್ಗಳು ಕಾಣತ್ತವ. ಏನು ಪಿಲ್ಲರ್ಸ್ಗಳು ಇದಾವೆಲ್ಲ, ಇನ್ನ ಖಾಲಿ 1-2 ಇಂಚ್ ಸರ್ದುವಪ್ಪ ಅಂದ್ರೆ ಪೂರಾ ಲೋವರ್ ಬ್ರಿಡ್ಜ್ ಬೀಳೋದು ಕೆಪಾಸಿಟಿ ಆಗಿ ಕೂತದೆ ಇವತ್ತಿನ ದಿವಸ ಗುಲ್ಬರ್ಗ. ಅವು ಈಗ ಹೇಳ್ತಾರೆ, ಮಹಾನಗರ ಪಾಲಿಕೆಯವರು ಹೇಳ್ತಾರೆ ಆಕ್ಸಿಡೆಂಟ್ ಆಗ್ಯಾವ, ಅದು ಆಗ್ಯದ. ಆಕ್ಸಿಡೆಂಟ್ ಆಗಿದ್ದು ನಮ್ಗೆ ಬೇಡ. ಈಗೇನಿದು ಪೂರಾ ಸತ್ಯನಾಶ ಆಗಿ ಪೂರಾ ಕ್ರ್ಯಾಕ್ ಬಿಟ್ಟದಲ್ಲ, ಇದು ಪೂರಾ ಕೂಡಲೇ ಸ್ಪಂದಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಕೈಗೆ ತಗೊಂಡು ಇವ್ರು ಕೆಲಸ ಮಾಡಬೇಕು. ಅಕಸ್ಮಾತ್ ಇವರು ಮಾಡಿಲ್ಲ ಅಂದರೆ ಮುಂಬರುವ ದಿನಗಳಲ್ಲಿ ಅದೇ ಬ್ರಿಡ್ಜಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ದಲಿತ ಸೇನೆ ಕಾರ್ಯಕರ್ತರು. ಹಾಗೆ 8 ದಿವಸದಾಗ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲ್ಸೇತುವೆ ಏನಿದು ಬೋರ್ಡ್ ಇದೆಯಲ್ಲ, 8 ದಿವಸದಾಗ ಇವ್ರು ಕೂಡಲೇ ಸ್ಪಂದಿಸಿ ಕೆಲಸ ಮಾಡಿ ಪರ್ಮಿನೆಂಟ್ ಬೋರ್ಡ್ ಬೇಕು ನಮ್ಗೆ. ಅಕಸ್ಮಾತ್ ಇವ್ರು ಪರ್ಮಿನೆಂಟ್ ಬೋರ್ಡ್ ಮಾಡಿದ್ರು ಮತ್ತೆ 6 ತಿಂಗಳು 2 ತಿಂಗಳು 1 ವರ್ಷದಾಗ ಇದೇ ಥರ ಆಯ್ತು ಅಂದ್ರೆ ನಾಳೆಗೆ ಇವರು ಕಚೇರಿಗೆ ನಾವು ಮುತ್ತಿಗೆ ಹಾಕೋದು ಕೆಲಸ ಮಾಡ್ತೀವಿ. ಅದೇ ರೀತಿಯಾಗಿ ಇವ್ರು ಏನದ ಇವ್ರ ತಕ್ಕ ನಾವು ಪಾಠ ಕಲಿಸ್ತೇವೆ. ಇದು ಏನು ಬ್ರಿಡ್ಜ್ ಅದ ಇಲ್ಲ, ಕೂಡಲೇ ಇವರು ತಗೊಂಡು ಕೆಲಸ ಮಾಡಬೇಕು. ಇವತ್ತೇನು ಜಿಲ್ಲಾಡಳಿತ ಸಂಪೂರ್ಣ ಹಾಳಾಗಿದೆ ಅಂತ ಹೇಳ್ಬೇಕಂತೆ. ಜಿಲ್ಲಾ ಆಡಳಿತ ನಮ್ಮ ಗುಲ್ಬರ್ಗ. ಇವತ್ತು ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಏನು ಡೆವಲಪ್ ಮಾಡ್ತಿದ್ದರು, ಏನೂ ಅಭಿವೃದ್ಧಿ ಇಲ್ಲ, ಏನಿಲ್ಲ, ಸುಮ್ಮನೆ ಮಾತು ಹೇಳೋದು ಅಷ್ಟೇ ಬಿಡೋದು. ಇವತ್ತೇನು ಕಲಬುರಗಿ ನಗರದ ಏನು ಡಾಕ್ಟರ್ BR ಅಂಬೇಡ್ಕರ್ ಮೇಲ್ಸೇತುವೆ ಏನು ಹೀರಾಪುರ, ಇವತ್ತು ಆ ಮೇಲ್ಸೇತುವೆ ಸಂಪೂರ್ಣ ಹಾಳಾಗಿದೆ. ಮತ್ತು ಏನಪ್ಪ ಅಂತಂದ್ರೆ ಅಲ್ಲಿ ಕ್ರ್ಯಾಕ್ ಕೂಡ ಆಗಿದೆ. ಇವತ್ತು ಜನರು ಓಡಾಡೋದು ಭಾಳಷ್ಟು ಗಂಭೀರ ಅನಿಸ್ತದೆ. ಜನರಲ್ಲಿ ಓಡಾಡಲಿಕ್ಕೆ ಭಯ ಆಗ್ತದೆ. ಇದು ಸಂಪೂರ್ಣ ಕ್ರ್ಯಾಕ್ ಆಗಿದೆ. ಇವತ್ತು ಬ್ರಿಡ್ಜ್ ಕ್ರ್ಯಾಕ್ ಆಗಿದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಅಲ್ಲಿ ರಸ್ತೆ ಏನಪ್ಪ ಅಂತಂದ್ರೆ ಅಲ್ಲಿ ಗಿಡಗಳು ಹಚ್ಚಬೇಕಾಗ್ತದೆ. ಇವತ್ತು ನಾಳೆ ದಿವಸ ಆ ಗುಲ್ಬರ್ಗದ ಏನು ಮೇಲ್ಸೇತುವೆ ಮೇಲೆ ರಸ್ತೆ ಅದ, ಆ ರಸ್ತೆದ ಮಧ್ಯದಲ್ಲಿ ನಾವು ಗಿಡಗಳು ಹಚ್ಚಬೇಕಾಗ್ತದೆ. ಅಂತಿತ್ತನೂ ಒಂದು ತೆಗ್ಗುಗಳಲ್ಲಿ ಇದ್ದಿದ್ದು. ಇವತ್ತು ನೈಟ್ ಹೋಗೋ ಜನರು ಭಾಳಷ್ಟು ಆಕ್ಸಿಡೆಂಟ್ ಕೂಡ ಆ ಮೇಲ್ಸೇತುವೆ ಮೇಲೆ ಆಗ್ಲತ್ತದ. ಯಾಕಪ್ಪ ಅಂದ್ರೆ ರಸ್ತೆನೇ ಸಂಪೂರ್ಣ ಕಳಪೆ ಮಟ್ಟದವ. ಆ ಬ್ರಿಡ್ಜನ್ನು ಮಾಡಿದ್ದಾರೆ, ಅದು ಸಂಪೂರ್ಣ ಕಳಪೆ ಮಟ್ಟದವ. ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲ್ಸೇತುವೆ ಅಂತ ಹಾಕಿದ್ದಾರೆ. ಆ ಮೇಲ್ಸೇತುವೆಯವರು ಈ ಕಾರ್ಪೊರೇಷನ್ದವರು ಕೂಡ ಅಲ್ಲಿ ಗಮನ ಹರಿಸ್ತಾ ಇಲ್ಲ. ಇವತ್ತು ರಾಷ್ಟ್ರೀಯ ಹೆದ್ದಾರಿದವರು ಕೂಡ ಅಲ್ಲಿ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಪ್ರತಿದಿನ ಅಲ್ಲಿ ಆಕ್ಸಿಡೆಂಟ್ ಆಗ್ಲಾಗ್ತದೆ. ಇವತ್ತೇನು ನಮ್ಮ ದಲಿತ ಸೇನೆ ಏನು ರಾಜ್ಯ ಸಮಿತಿ ಆಗಿರ್ಬೋದು, ಇವತ್ತೇನು
ಜಿಲ್ಲಾ ಸಮಿತಿ ಆಗಿರ್ಬೋದು, ಇವತ್ತೇನು ಗುಲ್ಬರ್ಗ ಜಿಲ್ಲಾ ಸಮಿತಿ ಆಗಿರ್ಬೋದು, ಇವತ್ತು ನಾವು ADC ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಇನ್ನು ಡೆಪ್ಟಿ ಕಮಿಷನರ್ ಅವರಿಗೆ ಅತಿ ಶೀಘ್ರದಲ್ಲಿ ನಾನು ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇ ಅವರಿಗೆ ನಾನು ಬರಿತೀನಿ ರೀ, ಇದು ಸಂಪೂರ್ಣ ಹಾಳಾಗ್ಯದ, ತಾವು ಕೊಟ್ಟಿದ್ದೀರಿ, ನಿಮ್ಮ ಮನವಿ ನಾವು ಸ್ವೀಕರಿಸ್ತೀವಿ, ಅತಿ ಜರೂರ ಅಲ್ಲಿ ಏನು ಸಮಸ್ಯೆ ಆಗ್ಯದ ಬಗೆಹರಿಸುವಂಥ ಕೆಲಸ ಇವತ್ತೇನು ADC ಅವರು ನಮಗೆ ಹೇಳಿದ್ದಾರೆ, ಭರವಸೆಯನ್ನು ಕೊಟ್ಟಿದ್ದಾರೆ. ಒಂದು 8 ದಿನದಲ್ಲಿ ಆ ಕಾರ್ಯ ಏನೇ ಆ ರಸ್ತೆದ ಮಧ್ಯೆ ತಾವು ಹೇಳ್ತಾ ಇದ್ದೀರಿ ಗುಂಡಿಗಳು ಬಿದ್ದವ, ಅದನ್ನು ನಾವು ಫುಲ್ಫಿಲ್ ಮಾಡಿಸ್ತೀವಿ. ಮತ್ತು ಅದು ಏನು ಕ್ರ್ಯಾಕ್ ಇದೆ ಅಂತ ಕೂಡ ತಾವು ಹೇಳ್ತಾ ಇದ್ದೀರಿ. ನಾವು ಅಲ್ಲಿಗೆ ಸ್ಪಾಟ್ ವಿಸಿಟ್ ಮಾಡಿ ಅದು ಏನದಪ್ಪ ಅಂದ್ರೆ ನಾವು ಇಮಿಡಿಯೇಟಾಗಿ ಬಗೆಹರಿಸೋಂಥ ಕೆಲಸ ಇವತ್ತೇನು ಅಪಾರ ಜಿಲ್ಲಾಧಿಕಾರಿಗಳು ADC ಅವರು ನಮಗೆ ಹೇಳಿದದ, ಭರವಸೆ ಕೊಟ್ಟದ. ಮತ್ತು 2 ದಿನದಾಗ ಅದೊಂದು ಏನರ ಮಾಡಿಲ್ಲಪ್ಪ ಅಂತಂದ್ರೆ ನಾವು ಜಿಲ್ಲಾ DC ಕಚೇರಿಗೆ ಮುತ್ತಿಗೆ ಮಾಡ್ತೀವಿ. ದಲಿತ ಸೇನೆ ಜಿಲ್ಲಾ ಸಮಿತಿ ನಗರದಲ್ಲಿ ಹೀರಾಪುರ ರಸ್ತೆಯಲ್ಲಿರ್ತಕ್ಕಂಥ ಮೇಲ್ಸೇತುವೆ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನಾಮಫಲಕ ಮಳೆ ಗಾಳಿಗೆ ಹರಿದೇನಪ್ಪ ಅಂತಂದ್ರೆ ಒಂದು ಬಾಬಾ ಸಾಹೇಬರವರ ಭಾವಚಿತ್ರಕ್ಕೆ ಒಂದು ಅವಮಾನಕರ ರೀತಿಯಲ್ಲಿ ಕಾಣ್ತಾ ಇದೆ. ಅದಕ್ಕೆ ಮಹಾನಗರ ಪಾಲಿಕೆಯವರು ಅದನ್ನು ಕೂಡಲೇ ಸರಿಪಡಿಸಬೇಕು. ಮತ್ತು ಅಲ್ಲಿ ಆ ಒಂದು ಮೇಲ್ಸೇತುವೆಯಲ್ಲಿ ಭಾಳಷ್ಟು ಆಕ್ಸಿಡೆಂಟ್ಗಳು, ವಾಹನ ಸವಾರರಿಗೆ ಆಕ್ಸಿಡೆಂಟ್ ಆಗಿ ಜೀವ ಕಳೆದುಕೊಳ್ತಾ ಇದ್ದಾರೆ. ಅದು ಕೂಡಲೇ ಜಿಲ್ಲಾಡಳಿತ ಆ ಮೇಲ್ಸೇತುವೆ ಒಂದು ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಲಾರ್ದಂಗೆ ಒಂದು ವ್ಯವಸ್ಥೆ ಮಾಡಬೇಕು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹೊಸದಾಗಿ ಒಂದು ಗೌರವಯುತವಾಗಿ ಹಾಕಬೇಕಂತ ನಾನು ಆಗ್ರಹಿಸ್ತೇವೆ. ಮತ್ತು ಈ ನಿಟ್ಟಿನಲ್ಲಿ ನಮಗೆ ಈಗಾಗಲೇ ಅಪರ ಜಿಲ್ಲಾಧಿಕಾರಿಗಳವರು ನಮಗೆ ಭರವಸೆ ಕೊಟ್ಟಿದ್ದಾರೆ. 1 ವಾರದಲ್ಲಿ ಅಲ್ಲಿ ಏನಪ್ಪ ಅಂತಂದ್ರೆ ಒಂದು ಅಚ್ಚುಕಟ್ಟಾದ ಕಾರ್ಯವನ್ನು ಕಾಮಗಾರಿ ಮಾಡಲಾಗ್ತಂತ ಕೊಟ್ಟಿದ್ದಾರೆ. ಅವರು ನಮ್ಮ ಒಂದು ದಲಿತ ಸೇನೆ ಮನವಿಗೆ ಸ್ಪಂದನೆ ಮಾಡದೇ ಇದ್ದರೆ ನಾವು ಹೋರಾಟ ಮಾಡೋದು ಅನಿವಾರ್ಯವಾಗ್ತದಂತ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ತರಲಿಕ್ಕೆ ಇಷ್ಟಪಡ್ತೀನಿ. टिपू सुल्तान, मैं घोष पठान, गुलबर्गा सिटी यूथ प्रेसिडेंट। आज यहाँ पर आने का मकसद ये है कि अंडर ब्रिज जो बनाए हैं डॉक्टर बाबा साहब अम्बेडकर ब्रिज जो हीरापुर क्रॉस पे है, वो ब्रिज की कंडीशन ऐसी हो गई है कि कोई एक पुरानी हवेली मान सकते हैं उसको, पुरानी हवेली जैसी। तो और उस पर जो है ना जो बोर्ड बनाए हैं डॉक्टर बाबा साहब अम्बेडकर का, वो बोर्ड की हालत कंडीशन ऐसी हो गई है कि कभी भी एक पुरानी जो है ना उसको हवेली टाइप नाम दे सकते हैं उसको। तो और भी गुलबर्ग के बहुत सारे ब्रिजेस हैं, उसको देखा जाए तो 30-30 साल 20-20 साल हो गए, अभी तक कोई ब्रिज का ये हालत नहीं हुआ है। दो साल में ये ब्रिज का हालत हुआ है। तो हम कॉरपोरेशन कमिश्नर साहब को और डिप्टी कमिश्नर को ये बताना चाह रहे हैं कि ये काम जल्द से जल्द सुधारें, वरना इसके ख़िलाफ़ हम लोग जो है ना बड़ा प्रोटेस्ट करेंगे और उसी रोड को ब्लॉक करेंगे। जय भीम। क्या नाम आप?